ಈಗ ಮಹದಾಯಿ ಮತ್ತು ಕಳಸಾ ಬಂಡೂರು ಯೋಜನೆ, ಯಾಕಂದರೆ ನಮ್ಮ 15 ತಾಲೂಕುಗಳ ಜನ ನಮಗೆ ಕುಡಿಯೋ ನೀರು ಬೇಕು ಅಂತೇಳಿ ಹಗಲು ರಾತ್ರಿ ಹೋರಾಟ ಮಾಡಿದರು. ಸರ್ಕಾರವು ಕೂಡ ಹಿಂದಿನ ಅವಧಿಯಲ್ಲಿನೇ, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿನೇ ಅಲ್ಲಿ ತೀರ್ಪುಗಳು ಕೂಡ ಬಂತು. ನಂತ ಇಲ್ಲಿವರೆಗೂ ಕೂಡ ಆ ಯೋಜನೆ ಅದಕ್ಕಿಂತ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ತೀರ್ಪು ಬಂತು, 5 ತೀರ್ಪು ಬಂತು, ಎಲ್ಲವೂ ಕೂಡ ಆಯಿತು. ನಮ್ಮ ಪಾಲಿನ ನೀರು ಕೂಡ ಎಷ್ಟು ಅನ್ನೋದು ಅಲಾಟ್ ಆಗಿದೆ. 4.5 TMC ಅಷ್ಟು ನೀರು ನಮಗೆ ಸಿಗ್ತಾ ಇದೆ. ಆದರೆ ಯುಟಿಲೈಸೇಷನ್ ಆಗೋದಕ್ಕೆ ಇನ್ನೆಷ್ಟು ಮಳೆಗಾಲಗಳನ್ನು ಕಳಿಬೇಕು ಅಂತ ಅಲ್ಲಿಯ ಜನ ಕೇಳ್ತಾ ಇದ್ದಾರೆ. ಒಂದು ಅದರಲ್ಲಿ ಮಹದಾಯಿಯಲ್ಲಿ ಹ್ಮ್. ಕಳಸಾ ಬಂಡೂರಿ 2 ಬರುತ್ತೆ. ಹೌದು. ಕಳಸಾದು ಏನಾಗುತ್ತೆ, ವೈಲ್ಡ್ ಲೈಫ್ ಅವರು ಪರ್ಮಿಷನ್ ಕೊಡಬೇಕು. ಒಂದು 50 ಎಕರೆ ಹೋಗುತ್ತೆ ಅಷ್ಟೇ. ಮೊದಲು ಜಾಸ್ತಿ ಮಾಡಿದ್ರು, ಆಮೇಲೆ ಅದನ್ನು ಲಿಮಿಟ್ ಮಾಡಿ ಒಂದು 50 ಎಕರೆ ಮುಳುಗಡೆ ಆಗ್ಬೋದು ಅಷ್ಟೇ. ವೈಲ್ಡ್ ಲೈಫ್ ಅಥಾರಿಟಿಯವರು ನಮಗಿನ್ನೂ ಅನುಮತಿ ಕೊಟ್ಟಿಲ್ಲ. ಅದಕ್ಕೆ ಅಧ್ಯಕ್ಷರು ಫಾರೆಸ್ಟ್ ಮಿನಿಸ್ಟರ್, ಕೇಂದ್ರದ ಅರಣ್ಯ ಸಚಿವರು, ಅದಕ್ಕೆ ಪರಿಸರ ಸಚಿವರು ಇರ್ತಾರಲ್ಲ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ. ಮತ್ತು ಬಂಡೂರಿದು ಫಾರೆಸ್ಟ್ ಇಲಾಖೆ, ಫಾರೆಸ್ಟ್ ಅರಣ್ಯ ಇಲಾಖೆ ಅವರು ಪರ್ಮಿಷನ್ ಕೊಡಬೇಕು. ಪರ್ಸ್ಯೂ ಮಾಡಿದ್ದಾರೆ. ಹೋದ ತಿಂಗಳು ಕೂಡ ನಮ್ಮ ಆಫೀಸರ್ಸ್ ಎಲ್ಲ ಹೋಗಿದ್ದರು. ಮತ್ತು ನಾನು ಕೂಡ ಮೊನ್ನೆ ಹೋದಾಗ 4-5 ವಿಚಾರ ಮಾತಾಡಿದ್ವಿ. ಮತ್ತೆ ಹೋಗ್ತೀನಿ, ಹೋಗ್ಬಿಟ್ಟು ಅದನ್ನು ಕೂಡ ಪರ್ಸ್ಯೂ ಮಾಡಬೇಕು. ಒಂದು ವೈಲ್ಡ್ ಲೈಫ್ದವ್ರು ಕೊಡಬೇಕು ಕಳಸಾದು, ಬಂಡೂರಿದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ಸ್ ಕೊಡಬೇಕು. ಸ್ವಲ್ಪ ಪರ್ಸ್ಯೂ ಮಾಡಬೇಕು ಅಷ್ಟೇ ಅಲ್ಲೋಗಿ. ಈ ಅಪ್ಪರ್ ಕೃಷ್ಣ ಯೋಜನೆಯ ವಿಚಾರಕ್ಕೆ ಬಂದಾಗ ಕೂಡ ಆಲಮಟ್ಟಿಯಲ್ಲಿ ಈಗ ಡ್ಯಾಮ್ನ ಹೈಟ್ ವಿಚಾರಗಳಿಗೆ ಸಂಬಂಧಪಟ್ಟ ನೀರಿನ ಸ್ಟೋರೇಜ್ ಹೈಟ್ ಕೆಪಾಸಿಟಿಗೆ ಏನಿದೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ಒಂದು ಕಡೆಯಲ್ಲಿ ಹಳ್ಳಿಗಳ ಮುಳುಗಡೆ ಆಗುತ್ತೆ, ಅದೊಂದು ಭಾಗ. ಆದರೆ ನೋಟಿಫಿಕೇಷನ್ನ ವಿಚಾರವು ಕೂಡ ಇನ್ನೂ ಕೂಡ ಹಾಗೆಯೇ ಪೆಂಡಿಂಗ್ ಉಳಿದಿದೆ. ಎಷ್ಟು ವರ್ಷಗಳ ಕಾಲ ಹಾಗಾದರೆ ನಾವು ಒಂದು ಯೋಜನೆಗೆ ವೆಯ್ಟ್ ಮಾಡ್ತಾ ಕೂತ್ಕೋಬೇಕು? ಯಾಕೆ ವಿಳಂಬ ಅನ್ನುವಂಥ ಪ್ರಶ್ನೆ. ಈಗಾಗಲೇ 13 ವರ್ಷ ಆಗಿದೆ. ಹೌದು. ಅದು 2050ಕ್ಕೆ ಮುಗಿಯುತ್ತೆ. ಟ್ರಿಬ್ಯುನಲ್ಲು ಹೌದು 2050ಕ್ಕೆ ನಮ್ಮ ಏನು ಅಗ್ರಿಮೆಂಟು ಅವರೇನು ಆದೇಶ ಕೊಟ್ಟಿದ್ದಾರೆ 2050ಕ್ಕೆ ಮುಗಿಯುತ್ತೆ. ಹೌದು. 13 ವರ್ಷ ಆದರೂ ಕೂಡ ನೋಟಿಫೈ ಮಾಡಿಲ್ಲ. ಆಮೇಲೆ ಈ ಟ್ರಿಬ್ಯುನಲ್ಲು ಆದೇಶದ ಮೇಲೆ ಇವರು ಕೋರ್ಟ್ಗೆ ಹೋದರು. ಯಾರು ಆಂಧ್ರ ಪ್ರದೇಶ ಕೋರ್ಟ್ಗೆ ಹೋದರು. ಆಮೇಲೆ ಜೊತೆಲಿ ತೆಲಂಗಾಣ ಆಯ್ತಲ್ಲ, ಹೌದು, ಅವರು ಕೂಡ ಹೋಗಿದ್ದಾರೆ. ನಾವು ಕೂಡ ಕೋರ್ಟ್ಗೆ ಹೋಗಿದ್ದೀವಿ ನೋಟಿಫಿಕೇಶನ್ ಬೇಗ ಮಾಡಿ ಅಂತ. ಹೌದು. ಯಾಕಂದರೆ 2050 ಅಂದರೆ ಈಗಾಗಲೇ 2026, ಇನ್ನಿರೋದೇ 24 ವರ್ಷ. ಹೌದು. ಬೇಗ ನೋಟಿಫಿಕೇಷನ್ ಮಾಡಿ ಅಂತ ಹೇಳಿದ್ದೀವಿ. ಈಗ 170 TMC ನಮಗಿದೆ. ಇನ್ನೂ 130 TMC ನಮಗೆ ನೋಟಿಫಿಕೇಷನ್ ಆಗಿ ನಾವು ಅಣೆಕಟ್ಟು ಎತ್ತರ ಮಾಡಿದ್ರೆ ನಮಗೆ ಇನ್ನೂ 130 TMC ನಾವು ಬಳಸ್ಕೋಬೋದು. ಆಮೇಲೆ ಇದನ್ನು ಆಂಧ್ರ ಪ್ರದೇಶ, ತೆಲಂಗಾಣ, ನಾವು ಕೋರ್ಟ್ ಒಳಗೋದ್ರೆ ದಶಕಗಳಾಗ್ಬಿಡುತ್ತೆ. ಹೌದು. ಅದು ಇದು ಕೂತು ಪರಿಹಾರ ಮಾಡಿಕೊಂಡ್ರೆ, ಚರ್ಚೆ ಮಾಡಿ, ಮಹದಾಯಿ ಇರ್ಬೋದು ಅಥವಾ ಮೇಕೆದಾಟು ಇರ್ಬೋದು ಅಥವಾ ತುಂಗಭದ್ರಾ, ಇದು ಅಪ್ಪರ್ ಕೃಷ್ಣ ಇರ್ಬೋದು, ಇದನ್ನೆಲ್ಲ ಪರಿಹಾರ ನಾವೇ ಕೂತು ಮಾತಾಡಿಕೊಂಡ್ರೆ ಸಹಜವಾಗಿ ಬೇಗ ಕ್ಲಾರಿಟಿ ಸಿಗುತ್ತೆ. ಅದಕ್ಕೆ ಮಂತ್ರಿಗಳಿಗೆ ಹೇಳಿದ್ದೀವಿ, ನಾವು ಯಾವುದೇ ವಿಚಾರ ಇರ್ಬೋದು ನಮ್ಮಲ್ಲಿ ಕರೀರಿ, ಕೂತು ಮಾತಾಡಿಸಿ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಶಿವಕುಮಾರ್ ಅವರು ಜಲಶಕ್ತಿ ಮಂತ್ರಿಗಳಿಗೆ ಹೇಳಿದ್ದಾರೆ. ಮೊನ್ನೆನೂ ಅಷ್ಟೇ ತುಂಗಭದ್ರಾ ಗೇಟ್ಸ್ ಇದ್ದಿದ್ದಲ್ಲ, ಆ ಸಂದರ್ಭದಲ್ಲಿ ಇವರು ಚಂದ್ರಬಾಬು ನಾಯ್ಡು ಮತ್ತು ರೇವಂತ್ ರೆಡ್ಡಿ ಅವರು ಬಂದಿದ್ದರು. ನಾನು ಅವತ್ತು ಹೋಗೋಕ್ಕಾಗಲಿಲ್ಲ, ಬೇರೆ ಕಾರಣ ಆಯಿತು. ಅವತ್ತು ಕೂಡ ಇದು ಸ್ವಲ್ಪ ಚರ್ಚೆ ಆಗಿದೆ. ಅಂದರೆ ಒಂದೇ ಚರ್ಚೆನಲ್ಲಿ, ಒಂದೇ ಸಭೆಯಲ್ಲಿ ಇದು ತೀರ್ಮಾನ ಆಗಲ್ಲ. ಈ ರೀತಿ 1-2-3 ಸಲ ಕೂತ್ರೆ ಸಹಜವಾಗಿ ಅವ್ರಿಗೂ ಕೋರ್ಟು ಕಚೇರಿ ಅಂದರೆ ದಶಕಗಳು ತಳ್ಳೋಗುತ್ತೆ ಅಂಥೇಳಿ ಅವರು ಕೂಡ ಮನಸ್ಸು ಬದಲಾಯಿಸ್ಬೋದು. ಕೋರ್ಟಲ್ಲಿರ್ತಕ್ಕಂಥವಿಂದ ನಾವೇ ಮಾತಾಡ್ಕೋಬೋದು. ಎತ್ತಿನಹೊಳೆ ಪ್ರಾಜೆಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನೋ ಹಿಂದಿನ ಸರ್ಕಾರ ಅದನ್ನು ಉದ್ಘಾಟನೆ ಮಾಡ್ತು. ಏನು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಅವಧಿಯಲ್ಲಿ, ಜಲಸಂಪನ್ಮೂಲ ಸಚಿವರಾಗಿದ್ದಂಥ ಅವಧಿಯಲ್ಲಿ ಶಿವಕುಮಾರ್ ಅದಕ್ಕೆ ಉದ್ಘಾಟನೆಯನ್ನು ಮಾಡಿಸುವಂಥಲ್ಲಿ ಯಶಸ್ವಿ ಆದರು. ಆದರೆ ಇಲ್ಲಿ ಅಂತಿಮವಾಗಿ ನಮ್ಮ ಮಾಲೂರುವರೆಗೆ ಅಥವಾ ಬಾಗೇಪಲ್ಲಿಯವರೆಗೆ ನೀರು ತಲುಪಬೇಕಾಗಿದೆ. ನೀವು ಮೊನ್ನೆ ಆ ಪ್ರಾಜೆಕ್ಟ್ ಏರಿಯಾಗಳಿಗೆ ವಿಸಿಟ್ ಮಾಡಿದ್ರಿ. ಎಷ್ಟು ಮಟ್ಟಿಗೆ ಯಾವಾಗ ಬರುತ್ತೆ ನಮ್ಮ ಬಯಲುಸೀಮೆಗೆ ನೀರು ಅನ್ನೋಂಥದ್ದು ಬಯಲುಸೀಮೆಯ ಜನರ ಕನಸು? ಹಾಸನ್ಗೂ ಸ್ವಲ್ಪ ಅನುಕೂಲ ಆಗುತ್ತೆ, ಚಿಕ್ಕಮಂಗ್ಳೂರು ಆಗುತ್ತೆ, ಅದಾದಮೇಲೆ ನಮ್ಮ ಬಯಲುಸೀಮೆ ಬಂದ್ಬಿಡುತ್ತೆ. ಹೌದು. ತುಮಕೂರು, ಗ್ರಾಮಾಂತರ, ಹೌದು, ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ ಈ ಭಾಗದಲ್ಲಂತೂ ನದಿಗಳಿಲ್ವಲ್ಲ. ಹೌದು. ಮೊನ್ನೆ ನಾನು ಹೋಗಿದ್ದೆ, ಅಲ್ಲಿ ಗುಬ್ಬಿ ಕೊನೆ ಬಾರ್ಡ್ರಲ್ಲಿ 1.9 ಕಿಲೋಮೀಟರ್ಸು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಡಿಸ್ಪ್ಯೂಟ್ ಇತ್ತು. ಅದು ಕ್ಲಾರಿಟಿ ಕೊಟ್ಟು ಈಗ ಕೆಲಸ ಕೂಡ ಪ್ರಾರಂಭ ಮಾಡಿ ಅಂತ ಹೇಳಿದ್ದೀನಿ. ಕೆಲಸ ಕೂಡ ಪ್ರಾರಂಭ ಮಾಡಿದ್ದಾರೆ, 1.9 ಕಿಲೋಮೀಟರ್ಸು. ಅದಾದಮೇಲೆ ಇನ್ನು ಸ್ವಲ್ಪ ಮುಂದಕ್ಕೆ ಒಂದು ಅಂದರೆ ಇವರು
ಲ್ಯಾಂಡ್ ಲಾರ್ಡ್ ಜಮೀನು ಕೊಟ್ಬಿಟ್ಟಿದ್ದಾರೆ. ಓಕೆ. ಜಮೀನು ಕೊಟ್ಟಿದ್ದಾರೆ, ಕೆಲಸ ಪ್ರಾರಂಭ ಆಗಿದೆ. 2ನೇ ಡಿಸ್ಪ್ಯೂಟ್ ಅದು. ಹ್ಮ್. 3ನೇದು ಬೇಲೂರು ತಾಲೂಕಲ್ಲಿ. ಅಲ್ಲಿ ಸುಮಾರೊಂದು 100-150 ಜನ ರೈತರು ಅವರಿಗೆ ಹಕ್ಕುಪತ್ರ ಆಗಲಿ ಅಥವಾ ಲ್ಯಾಂಡ್ ಅಲಾಟ್ಮೆಂಟ್ ಆಗಿದೆ, ಲ್ಯಾಂಡ್ ಗ್ರ್ಯಾಂಟ್ ಇರುತ್ತಲ್ಲ, ಆ ಥರದ್ದೇನೂ ಅವರಿಲ್ಲ. ಆದರೆ ಪೊಸಿಷನಲ್ಲಿದ್ದರು, ಭಾಳ ವರ್ಷ ಪೊಸಿಷನಲ್ಲಿದ್ದರು. ಆಮೇಲೆ ಅಲ್ಲಿರ್ತಕ್ಕಂಥ ಶಾಸಕರು, ಜಿಲ್ಲಾಧಿಕಾರಿಗಳು ಅವರೆಲ್ಲ ಕೂತು ಅನೇಕ ಬಾರಿ ಚರ್ಚೆ ಮಾಡಿ ಕೊನೆಗೆ ಅವ್ರಿಗೆ ಎಸ್ಕ್ರೇಷಿಯಾ ಕೊಡೋದು ಅಂತ ತೀರ್ಮಾನ ಆಯಿತು ಕ್ಯಾಬಿನೆಟ್ಟಲ್ಲಿ. ಆ ತೀರ್ಮಾನ ಆದರೂ ಕೂಡ 1 ವರ್ಷ ಕೂಡ ಆದರೂ ಕೂಡ ಲೇಟ್ ಆಗಿತ್ತು. ಆಮೇಲೆ ನಾನೇ ಮೊನ್ನೆ ಅಲ್ಲಿ ಹೋಗಿ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಶಾಸಕರು ಎಲ್ಲ ಇದ್ದರು, ಎಲ್ಲ ಮಾತಾಡಿ ಜನರ ಜೊತೆನೂ ಕೂಡ ಮಾತಾಡಿ ಇನ್ನು 0.8 ಕಿಲೋಮೀಟರು ಅಲ್ಲಿ ನಾಲೆ ಆಗಬೇಕು. ಇನ್ನು ಉಳಿದಿದ್ದೆಲ್ಲ ಬಿಟ್ಕೊಟ್ಟಿದ್ದಾರೆ, ಅಷ್ಟು ಮಾತ್ರ ಬಿಟ್ಕೊಟ್ಟಿಲ್ಲ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳಿ ಒಂದು 10 ಡೇಸಲ್ಲಿ ಸರ್ವೆ ರಿಪೋರ್ಟು AC ಮುಖಾಂತರ ತರಿಸ್ಕೊಂಡು ನೀವು ಸರ್ಕಾರಕ್ಕೆ ನಿಮ್ಮ ರೆಕಮೆಂಡೇಷನ್ ಇದೆಯೋ ಅದನ್ನು ತಗೊಂಡು ಸರ್ಕಾರಕ್ಕೆ ಸಲ್ಲಿಸಿ ಅಂತ ಹೇಳಿದ್ದೀನಿ. ಬಹುತೇಕ ಈ ತಿಂಗಳಲ್ಲಿ ಅದು ಮುಗಿದು ರೈತರಿಗೆ ಹಣ ಕೊಟ್ಬಿಟ್ರೆ, ಹಣನೂ ಇದೆ, 28 ಕೋಟಿ ಹಣನೂ ಇದೆ. ಹಣ ನಾವು ಕೊಟ್ಬಿಟ್ರೆ ನಾವು ನವಂಬರ್ ಅಷ್ಟೊತ್ತಿಗೆ ಈ 3 ಇಶ್ಯೂ 2 ಸಾಲ್ವ್ ಆಗಿದೆ, ಕೆಲಸ ಮಾಡ್ತಾಯಿದ್ದಾರೆ. ಇನ್ನೊಂದು 0.8 ಕಿಲೋಮೀಟರ್ಸು ಇದಾದರೆ 171 ಕಿಲೋಮೀಟ್ರ್ವರೆಗೂ ನೀರು ಬಂದುಬಿಡುತ್ತೆ. ಆಮೇಲೆ ದೊಡ್ಡಾಪುರದಲ್ಲಿ ಪಂಪಿಂಗ್ ಸ್ಟೇಷನ್ ಆಗ್ತಾಯಿದೆ. ಓಕೆ. ದೊಡ್ಡಾಪುರದಿಂದ ಆಚೆಗೆ ಕೆಲಸಗಳು ಬಹುತೇಕ ಮುಗಿದೋಗಿದೆ. ಬಾಗೇಪಲ್ಲಿ, ಗುಡಿಬಂಡ ಮತ್ತು ಇದೆಲ್ಲ ಬರುತ್ತಲ್ಲ, ಗೋರಿಬಿದನೂರು, ಶಿಡ್ಲಘಟ್ಟ, ಬಹುತೇಕ ಕೆಲಸ ಮುಗಿದಿದೆ. ನಿಮಗೆ ಈ ಸರ್ಕಾರದ ಅವಧಿಯಲ್ಲಿ ನೀರು ತಲುಪಿಸೋದು ಆಗುತ್ತೆ, ಸಾಧ್ಯ ಖಂಡಿತ ಆಗುತ್ತೆ? ಆಗುತ್ತೆ. 171 ಕಿಲೋಮೀಟರ್ ಈ ವರ್ಷನೇ ನೀರು ಬರುತ್ತೆ. ಅಂದರೆ ಮಳೆ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಯಾಕಂದರೆ ಈ ವರ್ಷ ಬರಗಾಲ ಇದೆ. ಹೌದು. ನಮ್ಮ ಸರ್ಕಾರದ ಅವಧಿಯಲ್ಲಿ 100ಕ್ಕೆ 100 ಭಾಗ ಬರುತ್ತೆ. ಇಲ್ಲಿ ನೀವು ಕೂಡ ಪ್ರಸ್ತಾಪ ಮಾಡಿದೆ ಬರಗಾಲದ ಬಗ್ಗೆ. ಮುಂಗಾರು ಮಳೆ ಬಹುಶಃ ಶತಮಾನದ ದಾಖಲೆಯ ಕುಸಿತವನ್ನು 150. ಕಂಡಿರುವ ಸಂದರ್ಭದಲ್ಲಿ ತಾವು ಜಲಸಂಪನ್ಮೂಲ ಸಚಿವರಾಗಿದ್ದೀರಿ, ಭಾರಿ ನೀರಾವರಿ ಸಚಿವರಾಗಿದ್ದೀರಿ. ಹೆಂಗೆ ನೀರು ಕೊಡ್ತೀರಿ? ಇದು ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ಗಳಿದ್ದಾವೆ, ಜೊತೆಗೆ ನಮ್ಮ ರೈತರು ನಿರೀಕ್ಷೆಗಳಿದ್ದಾವೆ, ಬೆಳೆ ಬೆಳೆಯುವಂಥದಕ್ಕೆ ಕಷ್ಟಗಳಿದ್ದಾವೆ. ಯಾವ ಸ್ವರೂಪದ ಚಾಲೆಂಜ್ ಈಗ ತಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ? ಈಗಾಗಲೇ ಬೇರೆ ಬೇರೆ ಅಣೆಕಟ್ಟುಗಳು ಕೂಡ ವಿಸಿಟ್ ಮಾಡಿ ನೋಡಿದಿರಿ, ನೀರಿನ ಮಟ್ಟ ಬಗ್ಗೆ ರಿಪೋರ್ಟ್ಗಳನ್ನು ತರಿಸ್ಕೊಂಡಿದ್ದೀರಿ. ಯಾವ ಸ್ವರೂಪದ ಬಾಗಿನ ಕೊಡುವ ಜಾಗದಲ್ಲಿ ಇವತ್ತು ಇಡೀ ಬರದಾಗಿರ್ತಕ್ಕಂಥ ಅಣೆಕಟ್ಟುಗಳನ್ನು ನೋಡ್ತಾ ಇದ್ದೀರಿ? ಹೋದ ವರ್ಷ ಇದೇ ಸಮಯಕ್ಕೆ ಬಹುತೇಕ ಎಲ್ಲ ಡ್ಯಾಮ್ಗಳು ಕೂಡ ಮುಕ್ಕಾಲು ಭಾಗ ತುಂಬಬೇಕಿತ್ತು. ಹೌದು. ಆಮೇಲೆ ನಿನ್ನೆ ನಾನು ACS ಅವರು ನಮ್ಮ ಎಲ್ಲ MDಸು 4 ನಿಗಮಗಳ MDಸು ಮೀಟಿಂಗ್ ಮಾಡಿದ್ವಿ. ನೀರಿನ ಪ್ರಮಾಣ ಭಾಳ ಕಡಿಮೆ ಇದೆ. ಒಂದು ಭದ್ರಾದಲ್ಲಿ ಸ್ವಲ್ಪ ನೀರು ಜಾಸ್ತಿ ಇದೆ, ಅದು ಬಿಟ್ಟರೆ ಉಳಿದಿರ್ತಕ್ಕಂಥ ಕಡೆ 9-10% ಮೇಲೆ ಎಲ್ಲೂ ಇಲ್ಲ. ಹೌದು. ಆಮೇಲೆ ಈಗ ಕುಡಿಯೋ ನೀರಿಗೆ ಆದ್ಯತೆ ನಾವು ಕೊಡಲೇಬೇಕು. ಹೌದು. ಕುಡಿಯೋ ನೀರಿಗೆ ನಮಗೇನು 3-4 ತಿಂಗಳು ಏನು ಸಮಸ್ಯೆ ಆಗಲ್ಲ. ಇರ್ತಕ್ಕಂಥ ನೀರನ್ನೇ ನಾವು ಮಿತವಾಗಿ ಬಳಸ್ಕೊಂಡ್ರೆ 3-4 ತಿಂಗಳು ನಮಗೆ ಕುಡಿಯೋ ನೀರಿಗೆ ಏನು ಸಮಸ್ಯೆ ಆಗಲ್ಲ. ನೋಡೋಣ, ಮಳೆ ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ಳೋಣ. ಕುಡಿಯೋ ನೀರಿಗೆ ಸಮಸ್ಯೆ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಅಟ್ಲೀಸ್ಟ್ ಆ ಪ್ರಮಾಣದಲ್ಲಿ ಡ್ಯಾಮ್ಗಳು ತುಂಬುವಷ್ಟು ಬರದೇ ಇದ್ದರೂ ಕೂಡ ಕುಡಿಯೋ ನೀರಿಗೆ ಆಗುವಷ್ಟು ಮಳೆ ಬರುತ್ತೆ ಅಂತ ಭಾವಿಸ್ಕೊಳ್ತೀನಿ. ಮತ್ತು ಇನ್ನೊಂದು ಈ ಸಲ ಬರೀ ನಮ್ಮ ರಾಜ್ಯ ಅಲ್ಲ, ಹೌದು, ನಮ್ಮ ದೇಶದ ಸುಮಾರು 12 ರಾಜ್ಯಗಳಲ್ಲಿ ಈ ಸಮಸ್ಯೆ ಆಗುತ್ತೆ. ಹೌದು. ಇವನ್ ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಹೌದು. ಸುಮಾರು 12 ರಾಜ್ಯಗಳಲ್ಲಿ ತೀವ್ರ ಬರಗಾಲ. ಸುಮಾರು 150 ವರ್ಷಗಳಲ್ಲಿ ಜೂನ್ ತಿಂಗಳಲ್ಲಿ ಇಷ್ಟು ಕಡಿಮೆ ಮಳೆ ಬಿದ್ದದ್ದು ಯಾವತ್ತೂ ಇರಲಿಲ್ಲ.